ನಮ್ಮೆಲ್ಲರ ಮಹಾನ್ ತಪಸ್ವಿ ಸಂತ ಶಿರೋಮಣಿ ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರು ಪೂರ್ವದ ಸದಲ್ಗಾ ಗ್ರಾಮ, ಕರ್ನಾಟಕದ ಸದಲ್ಗಾ ಗ್ರಾಮದವರು. ದಕ್ಷಿಣದ ಒಂದು ನಕ್ಷತ್ರ ಉತ್ತರದಲ್ಲಿ ಮಿಂಚ್ತಾ ಇದೆ. ಇವತ್ತು ಉತ್ತರದಲ್ಲಿ ಅಷ್ಟ ಮಿಂಚ್ತಾ ಇಲ್ಲ, ಪ್ರಪಂಚದ ಕಣಕಣದಲ್ಲೂ ಮಿಂಚ್ತಾ ಇದೆ. ಅದು ಯಾವುದಪ್ಪ ಅಂದ್ರೆ ಸಂತ ಶಿರೋಮಣಿ ಆಚಾರ್ಯ ಭಗವಾನ್ ಶ್ರೀ ವಿದ್ಯಾಸಾಗರ್ಜಿ ಮುನಿ ಮಹಾರಾಜರು. ಹೆಂಗ ಪ್ರಪಂಚದ ತುಂಬೆಲ್ಲ ಮಿಂಚ್ತಾ ಇದೆ ಅಂದ್ರೆ, ಎಲ್ಲೇ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಹೋದರೂ ಅವ್ರ ಹೆಸರು ಇವತ್ತಿಗಾದರೂ ಅಜರಾಮ್ ಇದೆ. ಆ ಅಜರಾಮ್ ಇರಲಿಕ್ಕೆ ಕಾರಣ ಏನಂದ್ರೆ ಅವರ ಶಿಕ್ಷೆ, ದೀಕ್ಷೆ, ತಪಸ್ಸು ಹಾಗೂ ಅವ್ರ ಪ್ರಭಾವನೆ. ಅವ್ರು ಎಷ್ಟೋ ಶಿಷ್ಯರು ಇವತ್ತಾದರೂ ಹೊರದೇಶದಲ್ಲಿ, ಭಾರತ ಅಲ್ಲದ ಹೊರದೇಶದಲ್ಲಿಯೂ ಇದ್ದಾರೆ. ಅಂತಹ ಮಹಾನ್ ತಪಸ್ವಿ ಅವರ ಉಪಕಾರ ನಮ್ಮೆಲ್ಲರ ಮೇಲೆ ಬಹಳಷ್ಟು ಆಗಿರುವಂಥದ್ದು. ಯಾಕಪ್ಪ ಅಂದರೆ, ಸದಗಲ್ಗಾದಲ್ಲಿ ಜನಿಸಿದಂತಹ ಮಹಾನ್ ತಪಸ್ವಿ 100ಕ್ಕಿಂತ ಹೆಚ್ಚು ಶಿಷ್ಯರನ್ನ, ಮುನಿ ದೀಕ್ಷೆಗಳನ್ನು ಕೊಟ್ಟು ಶಿಷ್ಯರನ್ನ ನಿರ್ಮಾಣ ಮಾಡಿದ್ದಾರೆ. ಸರಿಸುಮಾರು 150ಕ್ಕಿಂತ ಹೆಚ್ಚು ಆರಿಕೆಯರಿಗೆ ದೀಕ್ಷೆ ಕೊಟ್ಟಿದ್ದಾರೆ. ಇವ್ರ ಮೂಲಕ ಭಾರತದ ಪ್ರತಿಯೊಂದು ಪ್ರದೇಶದಲ್ಲಿ ಅವರು ವಿಹಾರ ಆಗಿ ತೇರದಾಳು ಹಿಡ್ಕೊಂಡು ಪ್ರತಿಯೊಂದು ಗ್ರಾಮದಲ್ಲಿಯೂ ಅವ್ರ ಪ್ರಭಾವನೆ ಆಗಿದೆ. ಅವ್ರ ಪ್ರಭಾವಣೆಯಿಂದ ಎಷ್ಟೋ ಜೀವಿಗಳು ಆತ್ಮ ಕಲ್ಯಾಣ ಆಗ್ಯದ. ಯಾಕಪ್ಪ ಅಂದರೆ, ಅವ್ರು ಬರೆದಂಥ ಒಂದು ಮೂಕ್ ಮಾಟಿ ಇವತ್ತು 46ಕ್ಕಿಂತ ಹೆಚ್ಚು ಜನರು ಅದ್ರ ಮೇಲೆ PhD ಮಾಡಿರುವಂಥದ್ದಿರ್ಬೋದು. ಅವರು ಆಚಾರ್ಯ ಸಂಘದಲ್ಲಿ ಎಲ್ಲರೂ ಬಾಲ ಬ್ರಹ್ಮಚಾರಿಗಳಿದ್ದಾರೆ. ಅದರ ಜೊತೆ ಎಷ್ಟೋ ಗೋಶಾಲೆಗಳನ್ನು ತೆಗೆದಿದ್ದಾರೆ, ಕೈಮಗ್ಗಗಳನ್ನು ತೆಗೆದಿದ್ದಾರೆ. ಅದೇ ರೀತಿಯಾಗಿ ಬಾಲಿಕಾ ಶಾಲೆಗಳನ್ನು ತೆಗೆದಿದ್ದಾರೆ. ಸಾಮಾಜಿಕ ಕಾರ್ಯದ ಜೊತೆ ಧಾರ್ಮಿಕನೂ ಕಾರ್ಯಿಸಲಿಕ್ಕೆ ಸಂತ ಶಿರೋಮಣಿ ಆಚಾರ್ಯ ಭಗವಾನ್ ಶ್ರೀ ವಿದ್ಯಾಸಾಗರ್ಜಿ ಮಾಡಿದ್ದಾರೆ. ಅವರ ಅಗಲಿಕೆ ಅಂದರೆ ಅವರ ಸಮಾಧಿ ನಮ್ಗೆ ಇವತ್ತೇನಾಗ್ಯದ ಅಂದ್ರೆ ದುಃಖನೂ ಹಾಗೂ ಸಂತೋಷನೂ ಇದೆ. ದುಃಖಕ್ಕೆ ಕಾರಣ ಏನಂದ್ರೆ, ಇನ್ನೊಂದು ಸ್ವಲ್ಪ ದಿವಸ ಅವ್ರ ಪ್ರಭಾವನೆ ನಮ್ಮ ಮೇಲೆ ಆಗಬೇಕಾಗಿತ್ತು ಅನ್ನುವಂಥ ವಿಚಾರ. ಖುಷಿ ಅಂದರೆ ಅವರು ಒಳ್ಳೆಯ ಸಮಾಧಿಯನ್ನು ಸಾಧನೆ ಮಾಡಿ ಒಳ್ಳೆಯ ಗತಿಗೆ ಹೋಗಿದ್ದಾರೆ ಅನ್ನುವಂಥ ಮನೋಭಾವನೆ. ಅವರ ಸ್ಮೃತಿ ದಿನ, ನಾವು 2ನೇ ವರ್ಷದ ಸ್ಮೃತಿ ದಿನವನ್ನು ನಾವೆಲ್ಲರೂ ಅದ್ದೂರಿಯಿಂದ ಮಾಡೋಣ. ಅವರ ಉಪಕಾರ ನಮ್ಮಿಂದ ಮರಲಿಕ್ಕೆ ಆಗದಂಥ ಮಹಾನ್ ಉಪಕಾರ ಅವರು ನಾವು ಮಾಡಿದ್ದಾರೆ. ಅಂತಹ ಶ್ರೇಷ್ಠ ಸಂತ ಆಚಾರ್ಯ ಭಗವಾನ್ ಶ್ರೀ ವಿದ್ಯಾಸಾಗರ ಮಹಾರಾಜರ ಸ್ಮರಣೆಯನ್ನು ಪ್ರತಿ ಕ್ಷಣನೂ ಮಾಡೋಣ ಅಂತ ಹೇಳಿ ಹೇಳ್ತೀನಿ. ಜೈ ಜಿನ.